ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಯಾವ ಮೈಕ್ ತೊಗೊಂಡ್ರೆ ಬೆಸ್ಟು ಅಂತ ವೀಡಿಯೋಸ್ಗಳಿಗೆ ಸರ್ಚ್ ಮಾಡ್ತಾ ಇರ್ತೀರಾ ಅಂತ ನನಗೆ ಗೊತ್ತು. ಬಟ್ ಈ ಒಂದು ವಿಡಿಯೋನ ಪೂರ್ತಿ ನೋಡಿದ್ರೆ ನೀವು ಯಾವ ಮೈಕ್ ತೊಗೊಳ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ನಾನು ಯಾವ ಮೈಕನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ಹೇಳ್ತೀನಿ. ಆ ಮೈಕ್ ಲಿಂಕ್ನು ಕೂಡ ನಾನು ನಿಮಗೆ ಕೊಡ್ತೀನಿ, ನೀವು ಅದನ್ನು ಬೇಕಾದರೆ ತೊಗೋಬೋದು. ಸೊ ಇದು ಬೆಸ್ಟ್ ಟೈಮು ಮೈಕ್ಗಳ ಮೇಲೂ ಕೂಡ ಆಫರ್ ಹೋಗ್ತಾ ಇದೆ. ಯಾಕೆಂತಂದರೆ ನಿಮ್ಗೆ ಗೊತ್ತಿರೋದೆ ಅಮೆಝಾನಲ್ಲಿ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ನಡೀತಾ ಇದೆ. ಸೊ ಹಾಗಾಗಿ ನಿಮಗೆ ಒಂದು ಒಳ್ಳೆ ಮೈಕ್ಗಳು ಯಾವ್ಯಾವುದು ಮೈಕ್ಗಳು ಸಿಗ್ತಾ ಇದೆ ಅನ್ನೋದನ್ನ ನಾನು ಇವತ್ತು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆ ಒಂದು ಮೈಕ್ಗಳನ್ನ ನೀವು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ನೀವು ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಮೈಕ್ಗಳನ್ನ ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಅಂತಾರೆ, ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ, ಇವಾಗ ನಾನು ನಿಮಗೆ ಮೈಕ್ಗಳನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ ಮೈಕ್ಗಳ ಲಿಂಕ್ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ನಿಮಗೆ ಯಾವ ಮೈಕ್ ತುಂಬ ಇಷ್ಟ ಆಗುತ್ತೆ ಆ ಒಂದು ಮೈಕನ್ನು ನೀವು ಪರ್ಚೇಸ್ ಮಾಡ್ಬೋದು. ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಯಾವ ಮೈಕನ್ನು ನೀವು ತಗೋಬೇಕು ಅಂತ. ಆಮೇಲೆ ನಾನು ಯಾವ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಹೇಳ್ತೀನಿ. ನೀವು ಬೇಕು ಅಂತಂದರೆ ನಾನು ಯೂಸ್ ಮಾಡ್ತಾ ಇರೋದನ್ನೇ ನೀವು ತಗೋಬೋದು. ಸೊ ಇವಾಗ ನಾನು ಮೈಕನ್ನು ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಓಕೆ, ಸೊ ಇವಾಗ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು ಮೈಕ್ಗಳು ಇವಾಗ ನಾನು ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಲಾಸ್ಟಲ್ಲಿ ನಾನು ನಿಮಗೆ ಯಾವ ತಗೋಬೇಕು ಅಂತ ಹೇಳ್ತೀನಿ, ಆಯಿತಾ? ಸೊ ಕೊನೆ ತನಕ ನೋಡಿ ಪೂರ್ತಿ. ಓಕೆ, ಸೊ ಫಸ್ಟ್ ಮೈಕು, ಸೊ ಇದು ನಿಮಗೆ ನೋಡ್ತಾ ಇದ್ದೀರಾ ಅಂಬಲ್ ಡೈನಮಿಕ್ ಲ್ಯಾಪಲ್ ಕಾಲರ್ ಮೈಕ್ ಅಂತ ಅಂದ್ಬಿಟ್ಟು. ಸೊ ಇದು ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಒಂದು ಬೆಸ್ಟ್ ಮೈಕ್ ಅಂತಲೇ ಹೇಳ್ಬೋದು. ಆಮೇಲೆ ನಿಮಗೆ ಕಮ್ಮಿ ಬಜೆಟ್ಗೆ, ಅಂದರೆ ಈಗ ನೀವು ತುಂಬ ಜನ ಬ್ರೋ ನಮಗೆ ಕಮ್ಮಿ ಬೆಲೆಗೆ ಒಂದು ಮೈಕ್ ಇದ್ರೆ ಹೇಳಿ ಅಂತ ಹೇಳ್ತಾ ಇರ್ತೀರಾ. ಅದಕ್ಕೋಸ್ಕರ ಇದು ಕೇವಲ 178 ರೂಪಾಯಿ ಇದೆ, 200 ರೂಪಾಯಿ ಒಳಗಡೆನೇ ಇದೆ, ಆಯಿತಾ? ಸೊ ಇದು ಕ್ವಾಲಿಟಿನೂ ಕೂಡ ಅಷ್ಟೇ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಸೊ ಇದು ನಿಮಗೆ ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ. ಸೊ ಮೊದಲನೇದಾಗಿ ನಿಮ್ಮ ಹತ್ರ ದುಡ್ಡು ಕಮ್ಮಿ ಇದೆ ಅಂತಂದರೆ, ಸದ್ಯಕ್ಕೆ ನಾನು ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಈ ಒಂದು ಮೈಕ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ಮೈಕ್ ಯಾವ ಥರ ಇದೆ ಅಂತ ನೀವು ನೋಡ್ತಾ ಇದ್ದೀರಾ, ಬ್ಲ್ಯಾಕ್ ಕಲರ್ ಇರುತ್ತೆ ಮತ್ತು 3.5 mm ಜಾಕ್ ಇರುತ್ತೆ, ಆಯಿತಾ? ಸೊ ನೀವು ಪಿನ್ ಮಾಡೋದಕ್ಕೆ ನಿಮ್ಮ ಒಂದು ಫೋನಲ್ಲಿ ಆ ಒಂದು 3.5 mm ಇದೆಯಾ ಅಂತ ಫಸ್ಟು ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಎಲ್ಲ ಫೋನಲ್ಲೂ ಇದೇ ಇರುತ್ತೆ 3.5 mm. ಸೊ ಇದು ನೀವು ನೋಡ್ತಾ ಇದ್ದೀರಾ ಮೈಕ್ ಈ ಥರ ಇರುತ್ತೆ. ಸೊ ಫುಲ್ಲು ಇದು ಸೊ 3.5 mm ಒಂದು ಫೋಟೋನು ಕೂಡ ಹಾಕಿದ್ದಾರೆ. ಸೊ ಮೈಕಲ್ಲಿ ನಿಮ್ಗೆ ಏನೇನು ಫೀಚರ್ಸ್ಗಳು ಸಿಗ್ತಾ ಇದೆ ಅನ್ನೋದನ್ನ ನೀವು ಇಲ್ಲಿ ನೋಡ್ಬೋದು. ಈ ಒಂದು ಮೈಕಿಂದ ನೀವು ಯಾವ್ಯಾವುದು ಕನೆಕ್ಟ್ ಮಾಡ್ಬೋದು ಅಂತಂದರೆ ಫೋನ್ಸ್ಗಳಿಗೆ ಮತ್ತು ಐಫೋನ್ಗೂ ಕನೆಕ್ಟ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಆಮೇಲೆ ಐಪ್ಯಾಡ್ಗಳಿಗೆ, ಡೆಸ್ಕ್ಟಾಪು, ಲ್ಯಾಪ್ಟಾಪು ಮತ್ತು ಕ್ಯಾಮ್ರಾಗೂ ಕೂಡ ನೀವು ಇದನ್ನು ಪಿನ್ ಮಾಡ್ಬೋದು, ಆಯಿತಾ? ಸೊ ಈ ಒಂದು ಮೈಕ್ ಲಿಂಕು ಡಿಸ್ಕ್ರಿಪ್ಷನ್ಲಿ ಹಾಕಿರ್ತೀನಿ. ಸೊ ಬೇಕು ಅಂತಂದರೂ ನೀವು ಪರ್ಚೇಸ್ ಮಾಡ್ಕೋಬೋದು. 178 ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ. ಈಗ ಸ್ವಲ್ಪ ಪ್ರೈಸ್ಗೆ ಸ್ವಲ್ಪ ಜಾಸ್ತಿಗೆ ಹೋಗೋಣ, ಸ್ವಲ್ಪ ಪ್ರೈಸ್ಗೆ ಹೋಗೋಣ. ಆವಾಗ ನಿಮ್ಗೆ ಇನ್ನೂ ಒಳ್ಳೆ ಕ್ವಾಲಿಟಿ ಮೈಕ್ಗಳು ನಿಮ್ಗೆ ಸಿಗುತ್ತೆ. ಇದಕ್ಕಿಂತ ಸ್ವಲ್ಪ ನೆಕ್ಸ್ಟ್ ಲೆವೆಲ್ಗೆ ಸೊ ನಾನು ನಿಮಗೆ ಸೆಕೆಂಡ್ ಮೈಕ್ ಸಜೆಸ್ಟ್ ಮಾಡ್ತಾ ಇರೋದು. ಸೊ ಅಂಬಲ್ HB-M01 ಅಂತಂದ್ಬಿಟ್ಟು. ಸೊ ಇದು ಸ್ವಲ್ಪ ಪ್ರೈಸ್ ಸ್ವಲ್ಪ ಇನ್ಕ್ರೀಸ್ ಇದೆ. ಸೊ ಏನು ಅಷ್ಟೇನು ಇನ್ಕ್ರೀಸ್ ಇಲ್ಲ, ಕೇವಲ 199 ರೂಪಾಯಿ ಇದೆ. 200 ರೂಪಾಯಿ ಒಳಗಡೆ ಈ ಒಂದು ಮೈಕು ಕೂಡ ಸಿಗ್ತಾ ಇದೆ. ಸೊ ಅದರಲ್ಲಿ ನಿಮಗೆ ಒಂದು ಕೇಸು ಕೂಡ ಸಿಗುತ್ತೆ. ಸೊ ನೀವು ಇದರ ಒಂದು ಇಮೇಜ್ನ ನೀವು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಮೈಕ್ ಅಂತ ಅಂದ್ಬಿಟ್ಟು. ಸೇಮ್ ಡಿಸೈನು ಎಲ್ಲವೂ ಕೂಡ ಸೇಮ್ ಇರುತ್ತೆ, ಕಲರ್ ಗಿಲ್ಲರು. ಸೊ ಇದರಲ್ಲೂ ಕೂಡ 3.5 mm ಜಾಕ್ ಇರುತ್ತೆ. ಸೊ ಇದರಲ್ಲಿ ಬ್ಯಾಕ್ಗ್ರೌಂಡ್ ನೈಸು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ, ಆಯಿತಾ? ಈಗ ಅಕ್ಕಪಕ್ಕ ಸೌಂಡ್ ಇರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡುತ್ತೆ. ಆಮೇಲೆ ಮೈಕ್ ಫೀಚರ್ಸ್ಗಳನ್ನ ನೀವು ಇಲ್ಲಿ ಫೋಟೋಸ್ಗಳನ್ನ ನೀವು ನೋಡ್ತಿದ್ದೀರಾ ಮೈಕ್ ಯಾವ ಥರ ಇದೆ ಅಂತ. ಸೊ ಆಲ್ಮೋಸ್ಟ್ ಅಲ್ಲಿ ಇದು ಕೂಡ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ. ಲೈಕ್ ಫೋನ್ಗಾಗ್ಬೋದು, ಐಫೋನ್ಗಾಗ್ಬೋದು, ಡೆಸ್ಕ್ಟಾಪು ಮತ್ತು ಲ್ಯಾಪ್ಟಾಪು, ಕ್ಯಾಮ್ರಾಗೆ ಇದನ್ನು ಕೂಡ ನೀವು ಕನೆಕ್ಟ್ ಮಾಡ್ಬೋದು, ಆಯಿತಾ? ಸೊ ಇದರಲ್ಲಿ ಒಂದು ಬೆಸ್ಟ್ ಫೀಚರ್ ಏನಪ್ಪ ಅಂತಂದರೆ 360 ಡಿಗ್ರಿ ರೆಕಾರ್ಡಿಂಗ್ ಸೌಂಡ್ ಅಂತ ಇರುತ್ತೆ. ಅಂತಂದರೆ ನಿಮಗೆ 360 ಡಿಗ್ರಿಲಿ ಒಂದು ವಾಯ್ಸನ್ನು ನಿಮಗೆ ಚೆನ್ನಾಗಿ ಕವರ್ ಮಾಡುತ್ತೆ, ಆಯಿತಾ? ಸ್ವಲ್ಪ ಒಂದು ಮಟ್ಟಿಗೆ ಒಂದು ಸ್ವಲ್ಪ ಐ ಕ್ವಾಲಿಟಿ ಅಂತಲೇ ಹೇಳ್ಬೋದು ಲಾಸ್ಟ್ ಮೈಕ್ಗೆ ಹೋಲಿಸ್ಕೊಂಡ್ರೆ. ಸೊ ಅದನ್ನು ನೀವು ಬೇಕು ಅಂತಂದರೆ ಟ್ರೈ ಮಾಡ್ಬೋದು. ಇದು ನಾನು ನಿಮಗೆ ಸೆಕೆಂಡ್ ಮೈಕು ತೋರಿಸ್ತಾ ಇರೋದು. ಈಗ ಇನ್ನೂ ಒಂದು ಸ್ವಲ್ಪ ಮೈಕ್ ಪ್ರೈಸ್ನ ಸ್ವಲ್ಪ ಜಾಸ್ತಿ ಮಾಡೋಣ, ಆವಾಗ ನಿಮ್ಗೆ ಇನ್ನೂ ಒಂದು ಒಳ್ಳೆ ಕ್ವಾಲಿಟಿ ಸಿಗುತ್ತೆ. ಇನ್ನೂ ಸ್ವಲ್ಪ ಬಜೆಟ್ ಇತ್ತು ಅಂತಂದರೆ ಈಗ ನಾನು ನಿಮಗೆ ತೋರಿಸ್ತೀನಿ, ಆ ಮೈಕನ್ನು ಕೂಡ ನೀವು ನೋಡ್ಬೋದು. ಓಕೆ, ಈ ಒಂದು ಮೈಕ್ ಬಂದು PKST 1.5 mm ಕಾಲರ್ ಮೈಕ್ ಅಂತ ಅಂದ್ಬಿಟ್ಟು. ಸೊ ಇದು ಬಂದು ನಿಮಗೆ 299 ರೂಪಾಯಿ ಸಿಗ್ತದೆ. ಸೊ ನೀವು ನೋಡ್ಬೋದು ಇದಕ್ಕೆ ಒಳ್ಳೆ ರೇಟಿಂಗ್ ಇದೆ, 4.5 ಸ್ಟಾರ್ ರೇಟಿಂಗ್ ಇದೆ. ಸೊ ಇದು ಬೆಸ್ಟ್ ಅಂತ ಹೇಳ್ಬೋದು 300 ರೂಪಾಯಿ ಒಳಗಡೆ. ಸೊ ನಾನು ನಿಮಗೆ ಒಂದು ಮಟ್ಟಿಗೆ ನಿಮಗೆ ಒಂದು ರೇಂಜ್ಗೆ ಸ್ವಲ್ಪನಾದರೂ ದುಡ್ಡಿದೆ ಅಂತಂದರೆ ಈ ಮೈಕನ್ನ ನಾನು ನಿಮಗೆ ಸಜೆಸ್ಟ್ ಮಾಡಿಬಿಡ್ತೀನಿ ಕಣ್ಣು ಮುಚ್ಕೊಂಡು. ನೀವು ನೋಡ್ಬೋದು ಮೈಕು ಯಾವ ಥರ ಇದೆ ಅಂತ ಅಂದ್ಬಿಟ್ಟು. ಸ್ವಲ್ಪ ವೈರು ನಿಮ್ಗೆ ಇದರಲ್ಲಿ ಉದ್ದ ಸಿಗುತ್ತೆ. ಸೊ ನೀವು ನೋಡ್ಬೋದು ಇದರಲ್ಲಿ ಏನೇನು ಫೀಚರ್ಸ್ ಇದೆ, ಆಮೇಲೆ ನೀವು ಯಾವ್ಯಾವುದು ಕನೆಕ್ಟ್ ಮಾಡ್ಬೋದು ಅನ್ನೋದು. ಸೊ ಮಾಮೂಲಿ ನೀವು ಎಲ್ಲದಕ್ಕೂ ಫೋನ್ಗಳಿಗೆ ಮತ್ತು ಡೆಸ್ಕ್ಟಾಪು ಎಲ್ಲದಕ್ಕೂ ನೀವು ಕನೆಕ್ಟ್ ಮಾಡ್ಬೋದು. ಸೊ ಈಸಿಯಾಗಿ ನೀವು ಯೂಸ್ ಮಾಡ್ಬೋದು. ಇದರಲ್ಲೂ ಕೂಡ 360 ಡಿಗ್ರಿ ಫೀಚರ್ ಇರುತ್ತೆ. ಸ್ವಲ್ಪ ಬಾಳಿಕೆ ಚೆನ್ನಾಗಿ ಬರುತ್ತೆ, ಆಯಿತಾ? ಇದು ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ. ಸೊ ಆಮೇಲೆ ರೇಟಿಂಗ್ಸು ಕೂಡ ಚೆನ್ನಾಗಿದೆ ಅಂತಂದರೆ ಅರ್ಥ ಮಾಡ್ಕೋಬೋದು. ಸ್ವಲ್ಪ ಇದು ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಮೈಕ್ ಅಂತಲೇ ಹೇಳ್ಬೋದು. ಸೊ ಇದು ನಾನು ನಿಮಗೆ 3ನೇ ಮೈಕ್ ಸಜೆಸ್ಟ್ ಮಾಡೋದು. ಸೊ ಇವಾಗ ನಾವು ನೆಕ್ಸ್ಟ್ ಮೈಕ್ಗೆ ಹೋಗ್ತೀನಿ. ಈಗ ನಾನು ನಿಮಗೆ
ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಒಂದು ಸ್ವಲ್ಪ ಕಮ್ಮಿ ಬೆಲೆದ ಯೂಸ್ ಮಾಡ್ತಿದ್ದೆ ನೋಡಿ. ಸ್ಟಾರ್ಟಿಂಗ್ ಡೇಸಲ್ಲಿ ಇದನ್ನು ನಾನು ಯೂಸ್ ಮಾಡ್ತಿದ್ದು ₹178 ಸಮಥಿಂಗ್ ಸಿಗುತ್ತಲ್ಲ, ಇದನ್ನು ನಾನು ಯೂಸ್ ಮಾಡ್ತಿದ್ದು ಮೈಕು. ಸೊ ನಿಮಗೆ ಅಮೌಂಟ್ ಕಮ್ಮಿ ಇದೆ ಅಂತಂದರೆ ಇದನ್ನು ನೀವು ಟ್ರೈ ಮಾಡಿ. ಅದಾದಮೇಲೆ ಸೊ ನೆಕ್ಸ್ಟು ಮೈಕು ನಾನು ಇವಾಗ ತೊಗೊಂಡಿರೋದು ಆ್ಯಂಡ್ ನನ್ನ ಹತ್ರ ಯೂಸ್ ಮಾಡ್ತಾ ಇದ್ದೆ ಇದನ್ನು, ಆಯಿತಾ. ಬಟ್ ಇವಾಗ ವೈರ್ಲೆಸ್ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ, ಇದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ಆಯಿತಾ. ಏನು ತಲೆ ಕೆಡಿಸ್ಕೊಬಿಡಿ. ನೋಡಿ, ನೆಕ್ಸ್ಟ್ ಮೈಕ್ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇರೋದು ಬೋಯಾ M1 ಅಂತ ಅಂದ್ಬಿಟ್ಟು. ಇದು ಬೆಸ್ಟ್ ಮೈಕ್ ಆ್ಯಕ್ಚುಲಿ, ಆಯಿತಾ. ನಿಮ್ಮ ಹತ್ರ ಬಜೆಟ್ ಇದೆ ಅಂತಂದರೆ ಇದು ಕೇವಲ ನಿಮಗೆ ₹799 ಸಿಕ್ಬಿಡುತ್ತೆ. ಸೊ ಇದನ್ನು ಪರ್ಚೇಸ್ ಮಾಡ್ಕೊಬಿಡಿ, ಸುಮ್ಮನೆ ಟೆನ್ಷನೇ ಇರಲ್ಲ. ಮಿನಿಮಮ್ ಒಂದು ವರ್ಷ ಅಂತೂ ವ್ಯಾರಂಟಿ ಇದ್ದೇ ಇರುತ್ತೆ ಇದಕ್ಕೆ. ಆಮೇಲೆ ನಿಮಗೆ ತುಂಬ ವರ್ಷಗಳು ಇದು ಬಾಳಿಕೆ ಬರುತ್ತೆ, ಕೆಟ್ಟೇ ಹೋಗಲ್ಲ ಗೈಸ್. ನನ್ನ ಹತ್ರ ಬೋಯಾ ಮೈಕ್ ಇನ್ನೂ ಹಂಗೆ ಐತೆ. ಈ ಮೈಕ್ ನಾನು ತೊಗೊಂಡಿದ್ದೀನಿ ಆಲ್ರೆಡಿ, ನಾನು ಯೂಸ್ ಮಾಡ್ತಾ ಇದ್ದೆ. ಬಟ್ ಇವಾಗ ನಾನು ವೈರ್ಲೆಸ್ ಮೈಕ್ ಯೂಸ್ ಮಾಡ್ತಾ ಇದ್ದೀನಿ, ಇದು ಇನ್ನೂ ಚೆನ್ನಾಗೇ ಇದೆ. ಸೊ ಈ ಮೈಕ್ ಮಾತ್ರ ಸೂಪರಾಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಕ್ಯಾಮ್ರಾಗೂ ಫೀಚರ್ ಕೊಟ್ಟಿರ್ತಾರೆ. ಕ್ಯಾಮ್ರಾಗೆ ನೀವು ಯೂಸ್ ಮಾಡ್ತಾ ಇದ್ದೀರಿ ಅಂದರೆ ಕ್ಯಾಮ್ರಾಗೆ ಈ ಥರ ಟರ್ನ್ ಆನ್ ಇಲ್ಲಿದೆ ನೋಡಿ, ಇಲ್ಲಿ ಫೋಟೋ ಕ್ಯಾಮ್ರಾ ಮೇಲೆ ಕೆತ್ತದು ಅಂತಾರೆ, ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಸ್ಮಾರ್ಟ್ಫೋನ್ ಸೆಲೆಕ್ಟ್ ಮಾಡಿದ್ರೆ ಸ್ಮಾರ್ಟ್ಫೋನ್ ಸೆಲೆಕ್ಟ್ ಆಗುತ್ತೆ. ಸೊ ಮೈಕ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮತ್ತು ವೈರು ಹೆವಿ ಲೆಂತ್ ಇರುತ್ತೆ, ಆಯಿತಾ. ಈಗ ನೀವು ನಾನು ಹೆಂಗೆ ಹೇಳೋದು ಗೊತ್ತಿಲ್ಲ, ಬಟ್ ಇಲ್ಲಿ ತುಂಬ ಮೀಟ್ರ್ಗಟ್ಟಲೆ ನಿಮಗೆ ಇದು ಲೆಂತ್ ನಿಮಗೆ ಸಿಗುತ್ತೆ. ಅದರ ಫೀಚರ್ಸ್ಗಳು ಎಷ್ಟು ಲೆಂತ್ ಇರುತ್ತೆ ಅನ್ನೋದು ಇಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ನೋಡ್ಬೋದು, ಇಲ್ಲಿ ಕೆಳಗಡೆ ಮೆನ್ಷನ್ ಮಾಡಿರ್ತಾರೆ. ಸೊ ಇದರದ್ದು ಎಷ್ಟು ಮೀಟ್ರ್ ತನಕ ಇದೆ ಅಂತ ಅಂದ್ಬಿಟ್ಟು. ಸೊ ಅದನ್ನು ನೀವು ನೋಡ್ಕೊಳ್ಳಿ, ಚೆಕ್ಔಟ್ ಮಾಡ್ಕೊಳ್ಳಿ, ಆಯಿತಾ. ಸೊ ಇದು ಬೆಸ್ಟ್ ಮೈಕು ಯೂಟ್ಯೂಬರ್ಸ್ಗಳಿಗೆ ಅಂತಲೇ ಹೇಳಿ ಮಾಡಿಸಿರುವಂಥ ಮೈಕು. ನೋಡಿ, ಈ ಬೋಯಾ ಮೈಕ್ದು ಏನು ಇದೇನು ತೋರಿಸ್ತೆ, ಇದ್ರದ್ದು ಅನ್ಬಾಕ್ಸಿಂಗ್ ವೀಡಿಯೋನು ಕೂಡ ಮಾಡಿದ್ದೀನಿ ನಾನು, ಆಯಿತಾ. ಆ ಒಂದು ವೀಡಿಯೋನ ಇಲ್ಲಿ ಐ ಕಾರ್ಡಲ್ಲಿ ಹಾಕಿರ್ತೀನಿ, ಬೇಕು ಅಂತಂದರೆ ನೋಡ್ಕೊಳ್ಳಿ, ಈ ಮೈಕನ್ನು ನೀವು ತೊಗೋಬೇಕು ಅಂತಂದರೆ. ಸೊ ಈಗ ನಾವು ನೆಕ್ಸ್ಟ್ ಮೈಕ್ ಹೋಗೋಣ. ಸೊ ಇಲ್ಲಿ ನೆಕ್ಸ್ಟ್ ಮೈಕ್ ಬಂದರೆ ರೋಡ್ ವೈರ್ಲೆಸ್ ಗೋ 2 ಅಂತ ಅಂದ್ಬಿಟ್ಟು. ಈ ಒಂದು ಮೈಕು ನಿಮಗೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ, ₹20,380 ಆಗುತ್ತೆ. ಮೈಕು ಅಟ್ ಪ್ರೆಸೆಂಟ್ ಇವಾಗ ನಾನು ಇಲ್ಲಿ ಹಾಕಿದ್ದೀನಲ್ಲ, ಇದೇ ಮೈಕ್ ಇವಾಗ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದು. ಓಕೆ, ಇದನ್ನು ಅನ್ಬಾಕ್ಸಿಂಗ್ ವೀಡಿಯೋ ಮಾಡಿದ್ದೀನಿ. ಅನ್ಬಾಕ್ಸಿಂಗ್ ವೀಡಿಯೋ ನೋಡಿ, ಆವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಅನ್ಬಾಕ್ಸಿಂಗ್ ವೀಡಿಯೋ ಇವಾಗ ನಾನು ಇಲ್ಲಿ ಹಾಕ್ತೀನಿ. ಸೊ ಕ್ಲಿಕ್ ಮಾಡಿ ನೀವು ನೋಡ್ಕೋಬೋದು. ಸೊ ಮೈಕು ಇದು ವೈರ್ಲೆಸ್ ಮೈಕ್ ಆಗಿರುತ್ತೆ. ಸೊ ಇದು ಫುಲ್ಲು ನಿಮ್ಗೆ ಏನು ವೈರ್ ಗೀರು ಹಾಕೊಳ್ಳೋದು ಅವೆಲ್ಲ ಏನೂ ಇರಲ್ಲ, ಶಿಸ್ತು, ಆಯಿತಾ. ಜಸ್ಟ್ ಇದನ್ನು ಚಾರ್ಜ್ ಮಾಡೋದು, ಇದು ಎಲ್ಲ ಅವರೇ ಕೊಟ್ಟಿರ್ತಾರೆ. ಸೊ ನಿಮ್ಗೆ ಇದರಲ್ಲಿ ಒಂದು ಮೈಕ್ ಇರುತ್ತೆ, ಇನ್ನೊಂದು ಟ್ರಾನ್ಸ್ಮಿಟರ್ ಇರುತ್ತೆ, ಒಂದು ವಾಯ್ಸ್ ರೆಕಾರ್ಡ್ ಮಾಡುತ್ತೆ, ಇನ್ನೊಂದು ಮಾಮೂಲಿ ರಿಸೀವರ್ ಇರುತ್ತೆ. ಸೊ ಇಲ್ಲಿ ಏನಂತಂದರೆ ಸಿಂಪಲ್ಲು, ಇದು ಜಸ್ಟು ನಿಮಗೆ ವೈರ್ ಗೀರು ಏನೂ ಇರಲ್ಲ. ಸೊ ಇದನ್ನು ಚಾರ್ಜ್ ಮಾಡಬೇಕು, ಚಾರ್ಜ್ ಮಾಡಿಬಿಟ್ಬಿಟ್ಟು ಸೊ ನೀವು ಕನೆಕ್ಟ್ ಮಾಡಿಕೊಂಡು ಸೊ ಬ್ಲೂಟೂತ್ ಮುಖಾಂತರ ಸೊ ಇದನ್ನು ಯೂಸ್ ಮಾಡೋದಷ್ಟೇ. ಈಗ ನಾನು ನೋಡಿ, ಇಲ್ಲೇನಾದರೂ ವೈರ್ ಗೀರ್ ಆಯಿತಾ, ಎಂಥದ್ದು ಇಲ್ಲ ಅಲ್ವಾ. ಸೊ ಈ ಥರ ಈ ಒಂದು ಮೈಕ್ ಯೂಸ್ ಮಾಡೋದು. ಇದರ ಅನ್ಬಾಕ್ಸಿಂಗ್ ವೀಡಿಯೋ ಮಾಡಿದ್ದೀನಲ್ಲ, ಅದು ಹಾಕಿರ್ತೀನಿ ವೀಡಿಯೋದಲ್ಲಿ, ಅದನ್ನು ನೋಡಿ. ಆಗ ನಿಮ್ಗೊಂದು ಐಡಿಯಾ ಸಿಗುತ್ತೆ ಈ ಮೈಕ್ನ ಹೆಂಗೆ ಯೂಸ್ ಮಾಡೋದೇನು ಅಂತ. ಸೊ ಈಗ ನಾನು ನಿಮಗೆ ಫೈನಲ್ ಆಗಿ ನಾನು ನಿಮಗೆ ಸಜೆಸ್ಟ್ ಮಾಡೋದು ಮೈಕ್ ಯಾವುದನ್ನು ಅಂತಂದರೆ, ಸೊ ನೀವು ವೈರ್ಲೆಸ್ ಮೈಕನ್ನು ತೊಗೋಬೇಕು ಅಂತಂದರೆ ಇದು ಬೆಸ್ಟು. ಈಗ ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ, ಇದು ಬೆಸ್ಟು, ಆಯಿತಾ. ಇದನ್ನೇ ತೊಗೊಳ್ಳಿ, ಲಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಲ್ಲ ಬ್ರೋ, ನಾನು ಸ್ವಲ್ಪ ವೈರ್ಡ್ ಮೈಕೆ ತಗೋತೀನಿ ಸದ್ಯಕ್ಕೆ, ನನಗೇನು ವೈರ್ಲೆಸ್ ಮೈಕೆಲ್ಲ ಬೇಕಾಗಿಲ್ಲ ಅಂತಂದರೆ ಬೋಯಾ M1 ಮೈಕ್ ಇದು ಬೆಸ್ಟು. ಇದ್ರ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ, ಚೆಕ್ಔಟ್ ಮಾಡಿ. ₹799 ಇದೆ ಪ್ರೈಸ್. ನಿಮ್ಗೆ ಇನ್ನೂ ಸ್ವಲ್ಪ ಕಮ್ಮಿನೂ ಸಿಗ್ಬೋದು, ಜಾಸ್ತಿನೂ ಆಗ್ಬೋದು. ಚೆಕ್ಔಟ್ ಮಾಡಿ ನೋಡಿ, ಒಂದು ಸಲ ಕ್ಲಿಕ್ ಮಾಡಿ. ಇದು ನಿಮಗೆ ಬೆಸ್ಟ್ ಇರುತ್ತೆ ವೈರಲ್ಲಿ. ಸೊ ಇದಕ್ಕಿಂತ ನನಗೆ ಇಷ್ಟು ಅಮೌಂಟ್ ಎಲ್ಲ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ ಅಂತಂದರೆ, ಸೊ ನೀವು ನೀವು ಈ ಆಪ್ಷನ್ಗೆ ಹೋಗ್ಬೋದು. ಇದು ಬೇಡ, $299 ಇದೆ ನೋಡಿ, ಈ ಆಪ್ಷನ್ಗೆ ಹೋಗ್ಬೋದು. 300 ಬಿಲೋ ₹300 ಇದೆ ನೋಡಿ, ಈ ಒಂದು ಮೈಕನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲ ಬ್ರೋ, ನನಗೆ ಅಮೌಂಟು ಸ್ವಲ್ಪ ಕಮ್ಮಿನೇ ಇರಬೇಕು ಅಂತಂದರೆ ಫಸ್ಟ್ ಮೈಕು ಇಲ್ಲಿ ತೋರಿಸಿದ್ನಲ್ಲ ₹178 ಇದನ್ನು ನೀವು ಟ್ರೈ ಮಾಡ್ಬೋದು, ಅಥವಾ ₹199 ಕೂಡ ನೀವು ಟ್ರೈ ಮಾಡ್ಬೋದು, ಆಯಿತಾ. ಸೊ ಇಷ್ಟು ಮೈಕು ನಾನು ನಿಮಗೆ ತೋರಿಸಿದ್ನಲ್ಲ, ಇಷ್ಟು ಮೈಕಲ್ಲಿ ಯಾವುದು ನಿಮ್ಗೆ ಇಷ್ಟ ಆಗುತ್ತೆ ಅದನ್ನು ನೋಡಿಕೊಂಡು ತಗೊಳ್ಳಿ, ಆಯಿತಾ. ಈಗ ನಾನು ಮಾತಾಡೋದ್ನಲ್ಲ ಮೈಕು, ಬೋಯಾ ಮೈಕು ಮತ್ತು ರಾಡ್ ಮೈಕು, ಅದ್ರದ್ದು ವೀಡಿಯೋ ಇವಾಗ ಸ್ಕ್ರೀನ್ ಮೇಲೆ ಬರುತ್ತೆ. ಕ್ಲಿಕ್ ಮಾಡಿ, ಅನ್ಬಾಕ್ಸಿಂಗ್ ವೀಡಿಯೋಸ್ಗೆಲ್ಲ ನೋಡಿಕೊಂಡು ಇಂಟ್ರೆಸ್ಟ್ ಇದ್ದರೆ ತಗೊಳ್ಳಿ. ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋ ಸಿಗೋಣ. ಲವ್ ಯು ಆಲ್ ಗೈಸ್.